ಇಂಗ್ಲಿಷ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಮೊದಲನೇ ಟಾಪಿಕ್ ಆಗಿ ನಾವು ಒನ್ ನೇಷನ್ ಮತ್ತೆ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳೋಣ. ಒನ್ ನೇಷನ್ ಒನ್ ಎಲೆಕ್ಷನ್. ಫಸ್ಟ್ ಆಫ್ ಆಲ್, ವೈ ಇಟ್ ಇಸ್ ಇನ್ ನ್ಯೂಸ್? ಯಾಕೆ ನ್ಯೂಸ್ ಅಲ್ಲಿದೆ? ಯಾಕೆ ಅಂತ ಹೇಳಿದ್ರೆ, ಈಗ ಡಿಸೆಂಬರ್ 17ನೇ ತಾರೀಕು ಪಾರ್ಲಿಮೆಂಟ್ ಅಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಪಾಸ್ ಆಗಿದೆ. ಸೊ ಆ ಬಿಲ್ ಪಾಸ್ ಆಗಿರೋದ್ರಿಂದ ನಮ್ಗೆ ಈ ಒಂದು ಕಾನ್ಸೆಪ್ಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ನ ಮಾಡೋದಕ್ಕೆ ಪಾಸ್ ಮಾಡಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಅನ್ನ ನೋಡೋದಕ್ಕಿಂತ ಮುಂಚೆ ಒನ್ ನೇಷನ್ ಮತ್ತೆ ಒನ್ ಎಲೆಕ್ಷನ್ ಯಾಕೆ ಇಂಪಾರ್ಟೆಂಟ್, ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿದ್ರೆ ಇದೊಂದು ಸೈಮಲ್ಟೇನಿಯಸ್ ಎಲೆಕ್ಷನ್. ಸೊ ಸೈಮಲ್ಟೇನಿಯಸ್ ಎಲೆಕ್ಷನ್ ಎಲ್ಲೆಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತ ಹೇಳಿದ್ರೆ, ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನಡೀತಾ ಇರುತ್ತೆ. ಅಂದ್ರೆ ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಎರಡರಲ್ಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಎಲೆಕ್ಷನ್, ಎಂಪಿಸ್ ನ ಸೆಲೆಕ್ಟ್ ಮಾಡುವಂತಹ ಎಲೆಕ್ಷನ್ಸ್ ಮತ್ತೆ MLAs ಗಳನ್ನ ಸೆಲೆಕ್ಟ್ ಮಾಡುವಂತಹ ಎಲೆಕ್ಷನ್ ಎರಡು ಕೂಡ ಸೈಮಲ್ಟೇನಿಯಸ್ ಆಗಿ ನಡೆಯೋದನ್ನ ನಾವು ಒನ್ ನೇಷನ್ ಮತ್ತೆ ಒನ್ ಎಲೆಕ್ಷನ್ ಅಂತ ಹೇಳಿ ಕರಿತೇವೆ. ಸೊ ಫಸ್ಟ್ ಟೈಮ್ ನಮ್ಮ ಭಾರತದಲ್ಲಿ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನೋಡ್ತಾ ಇದೀವಾ? ಇಲ್ಲ. ವೈ? ಬಿಕಾಸ್ ನಮ್ಮಲ್ಲಿ ಫಸ್ಟ್ ಜನರಲ್ ಎಲೆಕ್ಷನ್ ಆದಾಗ ಅಂದ್ರೆ 1952 ಅಲ್ಲಿ ಬ್ಯಾಕ್ ಗ್ರೌಂಡ್ ನ ನಾವು ನೋಡ್ಕೊಂಡ್ರೆ 1952ರಲ್ಲಿ ಮೊದಲನೇ ಜನರಲ್ ಎಲೆಕ್ಷನ್ ಆಗಿರುತ್ತೆ. ಸೊ ಮೊದಲನೇ ಜನರಲ್ ಎಲೆಕ್ಷನ್ ಆದಾಗ ಭಾರತ ಅಡಾಪ್ಟ್ ಮಾಡ್ಕೊಂಡಿದ್ದು ಸೈಮಲ್ಟೇನಿಯಸ್ ಎಲೆಕ್ಷನ್ ನ. ಭಾರತ ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಸೊ ಸಕ್ಸಸ್ಫುಲಿ ನಡೀತಾ ಇರುತ್ತೆ ಕೂಡ. 1957ರ ಎಲೆಕ್ಷನ್ ಅಲ್ಲೂ ಕೂಡ ಸಕ್ಸಸ್ಫುಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಫಾರ್ಮ್ ಮಾಡ್ತಾರೆ. 1962ರಲ್ಲೂ ಕೂಡ ಸೈಮಲ್ಟೇನಿಯಸ್ ಎಲೆಕ್ಷನ್ ಕಂಡಕ್ಟ್ ಮಾಡ್ತೀವಿ. 1967ರ ಎಲೆಕ್ಷನ್ ಅಲ್ಲಿ ಕೂಡ ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಫಾರ್ಮ್ ಮಾಡ್ತೀವಿ. ಬಟ್ ನಮಗ್ ಗೊತ್ತಿರೋ ಪ್ರಕಾರ 5 ವರ್ಷ ಟರ್ಮ್ ಅಲ್ಲ. ಸೊ ಈ 5 year ಟರ್ಮ್ ಕಂಪ್ಲೀಟ್ ಆಗ್ಬೇಕು ನಾವು ನೆಕ್ಸ್ಟ್ ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಮಾಡ್ಬೇಕು ಅಂದ್ರೆ. ಬಟ್ ಏನಾಗತ್ತೆ ಅಂತ ಹೇಳಿದ್ರೆ 1968 ಮತ್ತೆ 1969ರಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಗಳಲ್ಲಿ ಪ್ರೀ ಮೆಚೂರ್ ಕಾನ್ಸ್ಟಿಟ್ಯೂಷನಲ್ ಡೆಸಲ್ಯೂಷನ್ಸ್ ಆಗುತ್ತೆ. ಪ್ರೀ ಮೆಚೂರ್ ಡೆಸಲ್ಯೂಷನ್ ಅಂದ್ರೆ 5 ವರ್ಷ ಟರ್ಮ್ ಗಿಂತ ಮುಂಚೆನೆ ಒಂದು ಗವರ್ಮೆಂಟ್ ಡಿಸಾಲ್ವ್ ಆಗೋದು. ಅದನ್ನ ನಾವು ಪ್ರೀ ಮೆಚೂರ್ ಡೆಸಲ್ಯೂಷನ್ ಅಂತ ಹೇಳಿ ಕರಿತೇವೆ. ತುಂಬಾ ಸ್ಟೇಟ್ಸ್ ಗಳಲ್ಲಿ ಇದೇ ರೀತಿ ನಡೆಯುತ್ತೆ. ಸೊ ಈ ರೀತಿ ನಡೆಯೋದ್ರಿಂದ ಏನಾಗುತ್ತೆ, ಸೈಮಲ್ಟೇನಿಯಸ್ ಎಲೆಕ್ಷನ್ ಅನ್ನುವಂತಹ ಸೈಕಲ್ ಬ್ರೇಕ್ ಆಗತ್ತೆ. ಅದೇ ರೀತಿ 1970ರಲ್ಲಿ ಲೋಕಸಭಾ ಇಟ್ ಸೆಲ್ಫ್ ಡಿಸಾಲ್ವ್ ಆಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಇಟ್ ಸೆಲ್ಫ್ ಡಿಸಾಲ್ವ್ ಆಗುತ್ತೆ. ಸೊ 1970ರಲ್ಲಿ ನಮ್ಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ ಬ್ರೇಕ್ ಆಗತ್ತೆ. ಎಸ್ಪೆಷಲಿ ಸ್ಟೇಟ್ಸ್ ಅಲ್ಲಿ ನಾವು ಕೇರಳ ಮತ್ತೆ ಹರಿಯಾಣ ಈ ಸ್ಟೇಟ್ಸ್ ಗಳಲ್ಲಿ ನಾವು ಜಾಸ್ತಿ ಪ್ರೀಮೆಚೂರ್ ಡೆಸಲ್ಯೂಷನ್ಸ್ ನ ನೋಡ್ತಿರ್ತೀವಿ. ಪ್ರೀಮೆಚೂರ್ ಡೆಸಲ್ಯೂಷನ್ ಸ್ಟಾರ್ಟ್ ಆಗಿದ್ದರಿಂದ ನಾವೇನಾಗತ್ತೆ, ಸೈಮಲ್ಟೇನಿಯಸ್ ಎಲೆಕ್ಷನ್ ಅನ್ನುವಂತಹ ಸೈಕಲ್ ಬ್ರೇಕ್ ಆಗತ್ತೆ. ಸೊ ಬ್ರೇಕ್ ಆಗ್ಬಿಟ್ಟು ಸೆಂಟರ್ಗೆ ಒಂದ್ ಎಲೆಕ್ಷನ್, ಸ್ಟೇಟ್ಗೆ ಒಂದ್ ಎಲೆಕ್ಷನ್ಸ್ ಗಳನ್ನ ತಗೊಂಡ್ಬರ್ತೀವಿ. ಸೊ ಇದು ನಮ್ಗೆ ಬ್ಯಾಕ್ ಗ್ರೌಂಡ್. ಸೊ ಸೈಮಲ್ಟೇನಿಯಸ್ ಎಲೆಕ್ಷನ್ ಆಗಿರ್ಬೋದು ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಸಿಸ್ಟಮ್ ಆಗಿರ್ಬೋದು ನಮ್ಗೆ ಹೊಸ ಸಿಸ್ಟಮ್ ಅಲ್ಲ. ಸೊ ಇದು ಬ್ಯಾಕ್ ಗ್ರೌಂಡ್ ನಮಗ್ ಗೊತ್ತಾಯ್ತು. ಈಗ ಸೈಮಲ್ಟೇನಿಯಸ್ ಎಲೆಕ್ಷನ್ ನಾವು ಭಾರತದಲ್ಲಿ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ಬರ್ಬೋದಾ ತಗೋಬರ್ಬಾರ್ದಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ರಾಮನಾಥ್ ಕೋವಿಂದ್ ಅವರು ಅಂದ್ರೆ ನಮ್ಮ ಫಾರ್ಮರ್ ಪ್ರೆಸಿಡೆಂಟ್ ಏನಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಹೈ ಲೆವೆಲ್ ಕಮಿಟಿಯನ್ನ ಫ್ರೇಮ್ ಮಾಡ್ತಾರೆ. ಸೊ ಈ ಹೈ ಲೆವೆಲ್ ಕಮಿಟಿ ಬಂದ್ಬಿಟ್ಟು ಮಾರ್ಚ್ 14ರಂದು ಏನು ರಿಪೋರ್ಟ್ ಇದೆ, ಸೈಮಲ್ಟೇನಿಯಸ್ ಎಲೆಕ್ಷನ್ ನಾವು ಭಾರತದಲ್ಲಿ ತರಬಾರ್ದಾ, ತಂದ್ರೆ ಯಾವ ರೀತಿ ಸಜೆಷನ್ಸ್ ತಗೊಂಡ್ಬರ್ಬೇಕು, ಯಾವ ರೀತಿ ಚೇಂಜಸ್ ನ ಮಾಡ್ಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಒಪಿನಿಯನ್ ಏನು ಅನ್ನೋದನ್ನ ಒಂದು ರಿಪೋರ್ಟ್ ನ ಮಾರ್ಚ್ 14ರಂದು ಸಬ್ಮಿಟ್ ಮಾಡುತ್ತೆ. ಈ ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟ್ ಅನ್ನ
ಸೆಪ್ಟೆಂಬರ್ 18ರಂದು ಏನ್ ಮಾಡತ್ತೆ, ಯೂನಿಯನ್ ಕ್ಯಾಬಿನೆಟ್ ಆಕ್ಸೆಪ್ಟ್ ಮಾಡತ್ತೆ. ಅದ್ ಆಕ್ಸೆಪ್ಟ್ ಮಾಡದ್ಮೇಲೆನೆ ಈಗ ಅದಕ್ಕೆ 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ 2024 ನ ಪಾಸ್ ಮಾಡಿದ್ದಾರೆ. ಸೊ ರಾಮನಾಥ್ ಕೋವಿಂದ್ ಅವರ ಕಮಿಟಿಯ ಮೊದಲನೇ ಕಮಿಟಿನ ಈ ಒಂದು ಒನ್ ನೇಷನ್ ಮತ್ತೆ ಒನ್ ಎಲೆಕ್ಷನ್ ಬಗ್ಗೆ ಹೇಳ್ತಾ ಇರೋದು ಇಲ್ಲ. ವೈ? ಬಿಕಾಸ್ ನಾವು 2023ರಲ್ಲಿ ಫಾರ್ಮ್ ಮಾಡೋದಕ್ಕಿಂತ ಮುಂಚೆ, ಕಮಿಟಿಯನ್ನ ಫಾರ್ಮ್ ಮಾಡೋದಕ್ಕಿಂತ ಮುಂಚೆ 1999ರಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಒಂದು ರಿಪೋರ್ಟ್ ನ ಕೊಟ್ಟಿರುತ್ತೆ. ಭಾರತದಲ್ಲಿ ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಮತ್ತೆ ತಗೊಂಡ್ಬರ್ಬೇಕು, ರೀಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿ. ಅದೇ ರೀತಿ 2015ರಲ್ಲೂ ಕೂಡ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಒಪಿನಿಯನ್ ಹೇಳುತ್ತೆ, ನಮ್ಗೆ ಬೆನಿಫಿಟ್ ಇದೆ ಸೈಮಲ್ಟೇನಿಯಸ್ ಎಲೆಕ್ಷನ್ ಇಂದ, ಸೊ ಆ ಎಲೆಕ್ಷನ್ ನಾವು ತಗೊಂಡ್ಬರ್ಬೇಕು ಅಂತ ಹೇಳಿ ಹೇಳುತ್ತೆ. ನೆಕ್ಸ್ಟ್ 2017ಅಲ್ಲೂ ಕೂಡ ನಮ್ಗೆ ಏನ್ ಹೇಳುತ್ತೆ, ಸೈಮಲ್ಟೇನಿಯಸ್ ಎಲೆಕ್ಷನ್ ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ನೀತಿ ಆಯೋಗ ರಿಪೋರ್ಟ್ ನ ಸಬ್ಮಿಟ್ ಮಾಡುತ್ತೆ. ಸೊ ನೀತಿ ಆಯೋಗ್ ರಿಪೋರ್ಟ್ ಆದ್ಮೇಲೆ ಏನಾಗತ್ತೆ, ನಾವು ರಾಮನಾಥ್ ಕೋವಿಂದ್ ಅವರ ಒಂದು ಸ್ಪೆಷಲ್ ಕಮಿಟಿ, ಹೈ ಲೆವೆಲ್ ಕಮಿಟಿಯನ್ನ ಫಾರ್ಮ್ ಮಾಡ್ತೀವಿ. ಫಾರ್ಮ್ ಮಾಡಿದ್ಮೇಲೆ ಅದು ರಿಪೋರ್ಟ್ಸ್ ಗಳನ್ನ ಕೊಡುತ್ತೆ. ರಿಪೋರ್ಟ್ ಕೊಟ್ಟ ಮೇಲೆ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ನಾವು ರೀಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಿಲ್ ನ ತಗೊಂಡ್ಬಂದಿದೀವಿ. ಯೂಸ್ ಏನು? ಸೊ ಬಿಲ್ ಏನೋ ತಗೊಂಬಂದ್ವಿ. ಬಿಲ್ ತಗೊಂಬಂದ್ಮೇಲೆ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಚೇಂಜಸ್ ಗಳನ್ನ ಮಾಡತ್ತೆ, ಹೌದಲ್ಲ? ಸೊ ಯಾವ್ಯಾವ ರೀತಿಯಾದಂತಹ ಆರ್ಟಿಕಲ್ಸ್ ನ ಚೇಂಜ್ ಮಾಡುತ್ತೆ, ಯಾವ ಹೊಸ ಆರ್ಟಿಕಲ್ ನ ಆಡ್ ಮಾಡ್ತಾ ಇದ್ದಾರೆ, ಇದರಿಂದ ಯಾವ ರೀತಿ ಚೇಂಜಸ್ ಆಗುತ್ತೆ, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನಾವು ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಫಸ್ಟಿಗೆ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಬಿಲ್ ಯಾವುದು? 129 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ 2024 ಅಮೆಂಡ್ಮೆಂಟ್ ಬಿಲ್ ನ ಪಾಸ್ ಮಾಡಿದ್ದಾರೆ. ಸೊ ನಾನು ಅವಾಗ್ಲೇನೆ ಹೇಳಿದ್ದೀನಿ ಅದ್ರ ಬಗ್ಗೆ. ಇದಾದ್ಮೇಲೆ ಏನೇನ್ ಆರ್ಟಿಕಲ್ಸ್ ನ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆರ್ಟಿಕಲ್ 83 ನ ಚೇಂಜಸ್ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಕಲ್ 72 ನ ಚೇಂಜಸ್ 172 ನ ಚೇಂಜಸ್ ಮಾಡಿದ್ದಾರೆ. ಆರ್ಟಿಕಲ್ 324 ನ ಚೇಂಜಸ್ ಮಾಡಿದ್ದಾರೆ. ಇರೋಂತಹ ಆರ್ಟಿಕಲ್ ನ ರಿಮೂವ್ ಮಾಡಿಲ್ಲ, ಅದೇ ಆರ್ಟಿಕಲ್ ನ ಮಾಡಿಫೈ ಮಾಡಿದ್ದಾರೆ. ಅದನ್ನ ನಾವು ಚೇಂಜಸ್ ಅಂತ ಹೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಹೊಸದಾದ ಆರ್ಟಿಕಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದೇ 82A. 82A ನ ನೋಡೋದಕ್ಕಿಂತ ಮುಂಚೆ ಇರುವಂತಹ ಆರ್ಟಿಕಲ್ ಅಲ್ಲಿ ಚೇಂಜಸ್ ಮಾಡಿರೋದನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಆರ್ಟಿಕಲ್ 83 ಡ್ಯೂರೇಷನ್ ಆಫ್ ಹೌಸ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿದ್ದಾರೆ. ಸೊ ನಮಗ್ ಗೊತ್ತು ಎಷ್ಟು ಪಾರ್ಲಿಮೆಂಟಿನ ಡ್ಯೂರೇಷನ್? 5 years. ಕರೆಕ್ಟ್ ಅಲ್ಲ? ಸೊ ಈ 5 years ಡ್ಯೂರೇಷನ್ ಏನಿದೆ ಇದನ್ನ ನಾವು ಚೇಂಜಸ್ ಮಾಡಬೇಕು. ಯಾವ ರೀತಿ ಚೇಂಜಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ 2024 ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಆಗಿದೆ, ಸೈಮಲ್ಟೇನಿಯಸ್ ಎಲೆಕ್ಷನ್ ನ ತಗೊಂಡ್ಬಂದಿದೀವಿ. ಸೈಮಲ್ಟೇನಿಯಸ್ ಎಲೆಕ್ಷನ್ ನ ತಗೊಂಡ್ಬಂದ್ಮೇಲೆ ಲೋಕಸಭಾ ಫಾರ್ಮ್ ಆಗಿದೆ, ಪಾರ್ಲಿಮೆಂಟ್ ಅಲ್ಲಿ ಒಂದು ಪಾರ್ಟಿ ಫಾರ್ಮ್ ಆಗಿದೆ, ಗೌರ್ಮೆಂಟ್ ಫಾರ್ಮ್ ಆಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಒಂದು ಗೌರ್ಮೆಂಟ್ ಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ಏನಾಗತ್ತೆ, ಕರ್ನಾಟಕದಲ್ಲಿ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟೆಬಿಲಿಟಿಯಿಂದ ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ ಇಂದ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಸೊ ಪಾರ್ಟಿ ಡಿಸಾಲ್ವ್ ಆದಾಗ ಏನಾಗುತ್ತೆ, 5 year ಆಗ್ಬೇಕಾಗಿದ್ದಂತಹ ಟರ್ಮ್ 2 yearsಗೆನೆ ಮುಗ್ದೋಗುತ್ತೆ. ಸೊ ಈ 2 years ಮುಗ್ದೋಗುತ್ತೆ ಸ್ಟೇಟ್ ಅಲ್ಲಿ. ಬಟ್ ಲೋಕಸಭಾದಲ್ಲಿ ಏನಾಗಿರುತ್ತೆ, ಕಂಟಿನ್ಯೂಷನ್ ಆಗ್ತಿರುತ್ತೆ, ಇನ್ನು ಆ ಪಾರ್ಟಿ ಮೂವ್ ಆಗ್ತಿರುತ್ತೆ. ಬಟ್ ಇವಾಗ ಸ್ಟೇಟ್ ಅಲ್ಲಿ ಡಿಸಾಲ್ವ್ ಆಯ್ತು ಅಂತ ಹೇಳ್ಬಿಟ್ಟು ಸೆಂಟರ್ ಅಲ್ಲಿ ನಾವು ಹೊಸ ಎಲೆಕ್ಷನ್ ತಗೊಂಡ್ಬರಕ್ಕಾಗಲ್ಲ, ಹೌದಲ್ಲ? ಅದಕ್ಕೆ ಏನ್ ಮಾಡ್ತಾರೆ, 2 ವರ್ಷ ಕಂಪ್ಲೀಟ್ ಮಾಡಿರುತ್ತೆ ಅಲ್ಲ, ಇನ್ನ ಉಳಿದಿರುವಂತಹ 3 years ಏನಿರುತ್ತೆ ಅದಕ್ಕೆ ಎಲೆಕ್ಷನ್ ನ ಮಾಡ್ತಾರೆ. ಮುಂಚೆ ಹೇಗಿತ್ತು, ಇವಾಗ ಒಂದು ಪಾರ್ಟಿ ಡಿಸಾಲ್ವ್ ಆಯ್ತು ಅಂತ ಹೇಳಿದ್ರೆ ಮುಂದಿನ 5 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ನಾವು ಕಂಡಕ್ಟ್ ಮಾಡ್ತಿದ್ವಿ, ಚುನಾವಣೆಯನ್ನ ತಗೋ ಬರ್ತಾ ಇದ್ವಿ. ಆದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ, 2 ವರ್ಷ ಅವ್ರದ್ದು ಟರ್ಮ್ ಮುಗಿದ್ಮೇಲೆ ಇನ್ನ ಉಳಿದಿರುವಂತಹ 3 ವರ್ಷಕ್ಕೆ ಮಾತ್ರ ನಾವು ಚುನಾವಣೆಯನ್ನ ನಡೆಸ್ತಾ ಇದೀವಿ, 5 ವರ್ಷಕ್ಕೆ ನಡೆಸ್ತಾ ಇಲ್ಲ. ಇದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 83 ಅಂಡರ್ ಅಲ್ಲಿ ತಗೊಂಡ್ಬರ್ತಿದ್ದಾರೆ. ಅದೇ ರೀತಿ ಇದು ಸೆಂಟ್ರಲ್ ಆಕ್ಟ್ ಅಂದ್ರೆ ಯೂನಿಯನ್ ಆಕ್ಟ್. ನೆಕ್ಸ್ಟ್ ಆರ್ಟಿಕಲ್ 172
ಡ್ಯೂರೇಷನ್ ಆಫ್ ಹೌಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಸೊ ಇಲ್ಲಿ ಯಾವ ತರ ಪಾರ್ಲಿಮೆಂಟಿನ ಡ್ಯೂರೇಷನ್ ನ ಚೇಂಜ್ ಮಾಡ್ತೀವಿ, ಅದೇ ರೀತಿ ನಾವು ಸ್ಟೇಟ್ ಲೆಜಿಸ್ಲೇಚರ್ ಡ್ಯೂರೇಷನ್ ನ ಕೂಡ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 172 ಅಲ್ಲಿ ತಗೊಂಡ್ಬರ್ತಿದೀವಿ. ನೆಕ್ಸ್ಟ್ ಆರ್ಟಿಕಲ್ 327. ಆರ್ಟಿಕಲ್ 327 ಅಲ್ಲಿ ಎಲೆಕ್ಷನ್ ಟು ದ ಲೆಜಿಸ್ಲೇಚರ್ಸ್ ಅದನ್ನ ಚೇಂಜ್ ಮಾಡ್ತಿದೀವಿ. ಮುಂಚೆ ಏನಿತ್ತು, ಪಾರ್ಲಿಮೆಂಟ್ ಗೆ ಇವಾಗ ಕಂಪ್ಲೀಟ್ ನಾವು ಪವರ್ ಅನ್ನ ಕೊಡ್ತಾ ಇದೀವಿ. ಪವರ್ ಆಫ್ ಪಾರ್ಲಿಮೆಂಟ್ ಟು ಮೇಕ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಟು ಲೆಜಿಸ್ಲೇಚರ್. ಪವರ್ ಯಾರಿಗಿದೆ? ಪಾರ್ಲಿಮೆಂಟ್ ಗಿದೆ ಅಂತ ಆಯ್ತು. ಸೊ ಇದಿಷ್ಟು ಚೇಂಜಸ್ ಅನ್ನ ನಾವು ಈ 3 ಆರ್ಟಿಕಲ್ಸ್ ಅಲ್ಲಿ ಮಾಡ್ತಾ ಇದೀವಿ. ಹೊಸ ಆರ್ಟಿಕಲ್ ನ ಇಂಟ್ರೊಡ್ಯೂಸ್ ಕೂಡ ಮಾಡ್ತಾ ಇದೀವಿ. ಯಾವ ಆರ್ಟಿಕಲ್ ಅಂತ ಹೇಳಿದ್ರೆ 82A. ಸೊ 82A ಅನ್ನೋ ಆರ್ಟಿಕಲ್ ನ 82 ಆರ್ಟಿಕಲ್ ಅಂಡರ್ ಅಲ್ಲಿ ಸಬ್ ಆರ್ಟಿಕಲ್ ಆಗಿ ತಗೋ ಬರ್ತಾ ಇದೀವಿ. ಇದರಲ್ಲಿ ಟೋಟಲ್ 6 ಕ್ಲಾಸಸ್ ಇದೆ. ಒಂದೊಂದು ಕ್ಲಾಸ್ ಏನೇನ್ ಹೇಳುತ್ತೆ ಅಂತ ನಾವು ನೋಡ್ಕೊಂತ ಹೋಗೋಣ. 82 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಹೇಳುತ್ತೆ. ಡಿಲಿಮಿಟೇಷನ್ ಬಗ್ಗೆ ಹೇಳುತ್ತೆ 82. ಅದರಲ್ಲಿ ಸಬ್ ಆರ್ಟಿಕಲ್ ಆಗಿ 82A ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ 6 ಕ್ಲಾಸಸ್ ಇದೆ. ಆ 6 ಕ್ಲಾಸಸ್ ಕೂಡ ಏನೇನು ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲನೇ ಕ್ಲಾಸ್ 82 ಆಫ್ 1. ಸೊ ಈ ಕ್ಲಾಸ್ ಏನ್ ಹೇಳುತ್ತೆ, 82A1 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಟೈಮ್ ಲೈನ್ ಫಾರ್ ಇಂಪ್ಲಿಮೆಂಟೇಷನ್. ಯಾರಿಗೆ ಈ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಟೈಮ್ ಲೈನ್ ನ ಯಾರಿಗೆ ಪವರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ಗೆ. ಅಂದ್ರೆ ಈಗ ಎಲೆಕ್ಷನ್ ಆಗತ್ತೆ. ಎಲೆಕ್ಷನ್ ಆದಾಗ ಫಸ್ಟ್ ಸಿಟ್ಟಿಂಗ್ ಆಫ್ ದ ಜನರಲ್ ಎಲೆಕ್ಷನ್ ಅಂದ್ಮೇಲೆ ಫಸ್ಟ್ ಸಿಟ್ಟಿಂಗ್ ಆಫ್ ಲೋಕಸಭಾ ಆಗತ್ತೆ ಅಲ್ವಾ. ಆವಾಗ ಏನ್ ಮಾಡ್ತಾರೆ, ಹೊಸ ಟೈಮ್ ಲೈನ್ ನ ಇಂಪ್ಲಿಮೆಂಟ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾರಿಗೆ ಪವರ್ ನ ಕೊಟ್ಟಿದ್ದಾರೆ? ಪ್ರೆಸಿಡೆಂಟ್ ಗೆ ಪವರ್ ಅನ್ನ ಕೊಟ್ಟಿದ್ದಾರೆ. ಆರ್ಟಿಕಲ್ 82 ಸಬ್ ಕ್ಲಾಸ್ 1 ಅಲ್ಲಿ. ನೆಕ್ಸ್ಟ್ ಆರ್ಟಿಕಲ್ 82A ಸಬ್ ಕ್ಲಾಸ್ 2 ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಟೆನ್ಯೂರ್ ಆಫ್ ದ ಸ್ಟೇಟ್ಸ್ ಅಸೆಂಬ್ಲಿ ಟೆನ್ಯೂರ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಮುಂಚೆ ಇದ್ದಂತಹ 5 ವರ್ಷ ಟರ್ಮ್ ನ ಕರ್ಟೈಲ್ ಮಾಡ್ತಾ ಇದ್ದಾರೆ, ತೆಗೆದು ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ 82(3) ಸಬ್ ಕ್ಲಾಸ್ 3 ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಕಂಡಕ್ಟ್ ಮಾಡಬೇಕು. ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಕಂಡಕ್ಟ್ ಮಾಡುವಾಗ ಎಲೆಕ್ಷನ್ ಕಮಿಷನ್ ತನ್ನ ರೋಲ್ ನ ಫಾಲೋ ಮಾಡಬೇಕು. ಸೊ ಈ ಒಂದು ರೋಲ್ ನ ಪವರ್ ಅನ್ನ ಯಾರಿಗೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟಿಗೆ. ಯಾವ ಪವರ್ ಅಂತ ಹೇಳಿದ್ರೆ, ಈಗ ಸ್ಟೇಟ್ ಅಸೆಂಬ್ಲಿ ಡಿಸಾಲ್ವ್ ಆಗಿರುತ್ತೆ ಅಥವಾ ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ, ಕರ್ನಾಟಕ ಗವರ್ಮೆಂಟ್ಗೆ ಎಕ್ಸಾಂಪಲ್, ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿರೋದಿಲ್ಲ. ಸೊ ಯಾವಾಗ ನಡಿಬೇಕಂತಿರುತ್ತೆ ಆ ಟೈಮಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಲ್ಲ. ಅವಾಗ ಏನ್ ಮಾಡುತ್ತೆ, ಎಲೆಕ್ಷನ್ ಕಮಿಷನ್ ಪ್ರೆಸಿಡೆಂಟ್ ಗೆ ಹೇಳ್ತಾರೆ, ಒಪಿನಿಯನ್ ನ ಹೇಳ್ತಾರೆ. ಸೊ ಇದು ರೀಸನ್. ಸೊ ಹಂಗಾಗಿ ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಈ ಒಂದು ಸ್ಟೇಟ್ ಅಲ್ಲಿ ಕಂಡಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಮೇಲೆ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಯಾವ ಟೈಮ್ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಪಿನಿಯನ್ ಕೊಡ್ತಾರೆ. ಬಟ್ ಅಲ್ಟಿಮೇಟ್ ಪವರ್ ಬಂದ್ಬಿಟ್ಟು ಪಾರ್ಲಿಮೆಂಟ್ ಇರುತ್ತೆ. ಅದು ಆರ್ಟಿಕಲ್ 82 ಸಬ್ ಕ್ಲಾಸ್ 3 ಅಲ್ಲಿ. ನೆಕ್ಸ್ಟ್ ಆರ್ಟಿಕಲ್ 84. ಆರ್ಟಿಕಲ್ 84 ಬಂದ್ಬಿಟ್ಟು ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಸೈಮಲ್ಟೇನಿಯಸ್ ಎಲೆಕ್ಷನ್ ನಾವು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದೀವಾ ಅಂತ ಹೇಳಿ. ಇಲ್ಲ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಅಮೆಂಡ್ಮೆಂಟ್ ನ ಮೂಲಕ ಡಿಫೈನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡ್ಬೋದು. ಯಾವ ಒಂದು ಕ್ಲಾಸ್ ಅಲ್ಲಿ ಡೆಫಿನೇಷನ್ ನ ತಗೊಂಡ್ಬಂದಿದೀವಿ ಅಂತ ಹೇಳಿದ್ರೆ ಆರ್ಟಿಕಲ್ 82A ಸಬ್ ಕ್ಲಾಸ್ 4 ಅಂಡರ್ ಅಲ್ಲಿ ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದೀವಿ. ಸೊ ಡೆಫಿನೇಷನ್ ನೋಡ್ಕೊಂಡ್ರೆ, ಇಟ್ ಇಸ್ ಎ ಜನರಲ್ ಎಲೆಕ್ಷನ್ಸ್ ಹೆಲ್ಡ್ ಫಾರ್ ಕಾನ್ಸ್ಟಿಟ್ಯೂಟಿಂಗ್ ದ ಹೌಸ್ ಆಫ್ ದ ಪೀಪಲ್ and all the state legislative assembly together. House of the people is nothing but Lok Sabha and all the state legislative assembly. ಎರಡಕ್ಕೂ ಕೂಡ ಒಂದೇ ಸಮನಾಗಿ ನಾವು ಎಲೆಕ್ಷನ್ ನ ತಗೊಂಡ್ಬರೋದನ್ನ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತೀವಿ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 82A ಸಬ್ ಕ್ಲಾಸ್ 4 ಅಂಡರ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ 82A ಸಬ್ ಕ್ಲಾಸ್ 5. ಸೊ
ಸೊ ಸಬ್ ಕ್ಲಾಸ್ 5 ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನ ಕಂಡಕ್ಟ್ ಮಾಡಬಹುದು ಸೈಮಲ್ಟೇನಿಯಸ್ ಎಲೆಕ್ಷನ್ಗೋಸ್ಕರ, ಮತ್ತೆ ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸಬ್ ಕ್ಲಾಸ್ 5 ಅಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ 82A ಸಬ್ ಕ್ಲಾಸ್ 6 ಅಲ್ಲಿ ಅಲೈನ್ಮೆಂಟ್ ಆಫ್ ಡಿಫರ್ಡ್ ಎಲೆಕ್ಷನ್ಸ್ ಅಂತ ನಾನು ಆಲ್ರೆಡಿ ಹೇಳ್ದೆ. ಏನು 5 ವರ್ಷ ಟರ್ಮ್ ಇರುತ್ತೆ, ಆ 5 ವರ್ಷಕ್ಕೆ ಎಲೆಕ್ಷನ್ ನಡೆದಿರುತ್ತೆ, ಬಟ್ ಏನಾಗುತ್ತೆ ಕೆಲವೊಂದು ಸ್ಟೇಟ್ಸ್ ಡಿಸಾಲ್ವ್ ಆಗತ್ತೆ. ಸೊ ಆ ಡಿಸಾಲ್ವ್ ಆದಾಗ ಫಾರ್ ಎಕ್ಸಾಂಪಲ್ 2 ಇಯರ್ಸ್ ಡಿಸಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ನು ಉಳಿದಿರುವಂತಹ 3 ಇಯರ್ಸ್ ಮಾತ್ರ ಎಲೆಕ್ಷನ್ ನ ಮಾಡಬೇಕು. ಸೊ ಅಲೈನ್ಮೆಂಟ್ಸ್ ಗಳನ್ನ ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 82A ಸಬ್ ಕ್ಲಾಸ್ 6 ಅಂಡರ್ ಅಲ್ಲಿ ತಗೊಂಡ್ಬರ್ತಿದೀವಿ. ಇದಿಷ್ಟು ನಮ್ಗೆ ಹೊಸ ಆರ್ಟಿಕಲ್ ಇಂದ ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಏನೆಲ್ಲ ಚೇಂಜಸ್ ನ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಏನು ಯೂಸ್, ಏನು ಅಡ್ವಾಂಟೇಜ್, ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ? ಮೊದಲಿಗೆ ಇಲ್ಲಿ ಕಾಸ್ಟ್ ರಿಡಕ್ಷನ್ ಅಂತ ಹೇಳ್ಬಿಟ್ಟು ನೋಡ್ಬೋದು. ಯಾವ ಕಾಸ್ಟ್ ರಿಡಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಲೆಕ್ಷನ್ ನಡಿಬೇಕು ಅಂದ್ರೆ ಸೆಕ್ಯೂರಿಟಿ ಬೇಕೇ ಬೇಕು, ಜೊತೆಗೆ ಎಲೆಕ್ಷನ್ ನ ನಡೆಸೋದಕ್ಕೋಸ್ಕರ ಸ್ಟಾಫ್ಸ್ ಬೇಕು, ಎಲೆಕ್ಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ ಬೇಕು, ಕರೆಕ್ಟ್ ಅಲ್ಲ? ಇದೆಲ್ಲದಕ್ಕೂ ನಾವ್ ಏನ್ ಯೂಸ್ ಮಾಡ್ತಾ ಇದ್ದೀವಿ ಅದರ ಕಾಸ್ಟ್ ರಿಡಕ್ಷನ್ ಆಗತ್ತೆ ಸೈಮಲ್ಟೇನಿಯಸ್ ಎಲೆಕ್ಷನ್ ನ ನಾವು ತಗೊಂಬರೋದ್ರಿಂದ. ನೆಕ್ಸ್ಟ್ ಕಂಟಿನ್ಯೂಷನ್ ಇನ್ ಪಾಲಿಸೀಸ್, ಯಾವುದೇ ಪಾಲಿಸೀಸ್ ಬ್ರೇಕ್ ಡೌನ್ ಆಗಲ್ಲ, ಮತ್ತೆ ಯಾವುದೇ ಒಂದು ಪಾರ್ಟಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಲ್ಲ. ಈಗ 2 ವರ್ಷ ಅಷ್ಟೇ ಟರ್ಮ್ ಅಂತ ಹೇಳಿದ್ರೆ ಪಾರ್ಟಿ ಏನಾಗುತ್ತೆ, ಟುಗೆದರ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಕೂಡ 5 ಇಯರ್ಸ್ ಟರ್ಮ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಸೊ ಪಾಲಿಸಿ ಕಂಟಿನ್ಯೂಷನ್ ಕೂಡ ಇರುತ್ತೆ. ನೆಕ್ಸ್ಟ್ ಎಕನಾಮಿಕ್ ಬೆನಿಫಿಟ್. ಎಕನಾಮಿಕ್ ಬೆನಿಫಿಟ್ ಅಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ ಗೆ ನಾವು ಕಡಿಮೆ ವೆಚ್ಚನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಕನಾಮಿಕ್ ಬೆನಿಫಿಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ರಾಮನಾಥ್ ಕೋವಿಂದ್ ಅವರ ಕಮಿಟಿ ಹೇಳಿರೋ ಪ್ರಕಾರ ಭಾರತದಲ್ಲಿ 1.15% ಆಫ್ GDP ಇನ್ಕ್ರೀಸ್ ಆಗತ್ತೆ ನಾವೇನಾದ್ರೂ ಸೈಮಲ್ಟೇನಿಯಸ್ ಎಲೆಕ್ಷನ್ ನ ತಗೊಂಡ್ಬಂದ್ರೆ ಅಂತ ಹೇಳ್ಬಿಟ್ಟು ರಾಮನಾಥ್ ಕೋವಿಂದ್ ಕಮಿಟಿಯೇ ಸಜೆಷನ್ಸ್ ನ ಕೊಟ್ಟಿದೆ. ಸೊ ಇದು ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಗಳನ್ನ ನೋಡ್ಕೊಂಡ್ರೆ, ಒಂದು ಇಂಪ್ಯಾಕ್ಟ್ ಆನ್ ರೀಜನಲ್ ಪಾರ್ಟೀಸ್. ಸೊ ಇವಾಗ ಎಕ್ಸಾಂಪಲ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಿಜೆಪಿ ಇದೆ. ಸೊ ಅವಾಗ ಏನಾಗುತ್ತೆ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ ನ ನಡೆಸಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನಿದೆ ಅದೇ ಸ್ಟೇಟ್ ಗವರ್ಮೆಂಟ್ ಅಲ್ಲೂ ಕೂಡ ಬರ್ಬೇಕು ಪಾರ್ಟಿ ಅನ್ನೋದನ್ನ ನಮ್ ತಲೆಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ರೀಜನಲ್ ಪಾರ್ಟೀಸ್ ಗಳು ಏನ್ ಎಮರ್ಜ್ ಆಗ್ತಾ ಇದೆ ಅಲ್ಲ, ಈ ರೀಜನಲ್ ಪಾರ್ಟೀಸ್ ವ್ಯಾಲ್ಯೂ ರಿಡ್ಯೂಸ್ ಆಗ್ತಾ ಹೋಗುತ್ತೆ, ಅವರ ಇಂಟ್ರೆಸ್ಟ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ರೀಜನಲ್ ಪಾರ್ಟೀಸ್ ಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಆನ್ ವೋಟರ್ ಬಿಹೇವಿಯರ್ಸ್. ವೋಟ್ ಮಾಡೋದಕ್ಕೆ ಹೋದ್ರೆ ಲೋಕಸಭಾಗೆ ಮಾಡ್ಬೇಕಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ವೋಟ್ ಮಾಡ್ತಾ ಇದೀವಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಅದೇ ರೀತಿ ಸೈಮಲ್ಟೇನಿಯಸ್ ಎಲೆಕ್ಷನ್ ಹೇಗ್ ವರ್ಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಅವೇರ್ನೆಸ್ ಇರೋದಿಲ್ಲ. ಸೊ ಎಜುಕೇಟೆಡ್ ಪೀಪಲ್ಸ್ ಗೊತ್ತಿರುತ್ತೆ ಹೇಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ ನಡೆಯುತ್ತೆ ಅಂತ, ಬಟ್ ಬೇರೆಯವರಿಗೆ, ಹಳ್ಳಿಯಲ್ಲಿರೋರಿಗೆ ಗೊತ್ತಿರೋದಿಲ್ಲ, ಕರೆಕ್ಟ್ ಅಲ್ಲ? ಸೊ ಅವ್ರಿಗೆ ಅವೇರ್ನೆಸ್ ಕೊಟ್ರೆ ದಿಸ್ ವಿಲ್ ಬಿ ದ ಬೆಸ್ಟ್ ಇನಿಷಿಯೇಟಿವ್. ಬಟ್ ಅವೇರ್ನೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ತರ ವೋಟರ್ಸ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಫೆಡರಲ್ ಇಶ್ಯೂ. ಸೊ ಎಲೆಕ್ಷನ್ ಅನ್ನೋದು ಒಂದು ಫೆಡರಲ್ ಇಶ್ಯೂ ಅಲ್ಲ, ಸ್ಟೇಟ್ ಎಲೆಕ್ಷನ್ ಮತ್ತೆ ಯೂನಿಯನ್ ಸೆಂಟ್ರಲ್ ಎಲೆಕ್ಷನ್ ಎರಡೂ ಬರೋದ್ರಿಂದ ಫೆಡರಲ್ ಇಶ್ಯೂ ಆಗಿರೋದ್ರಿಂದ ಕಾನ್ಸ್ಟಿಟ್ಯೂಷನಲ್ ಮತ್ತೆ ಫೆಡರಲ್ ಇಶ್ಯೂಸ್ ಗಳು ಕ್ರಿಯೇಟ್ ಆಗತ್ತೆ. ಅಕೌಂಟಬಿಲಿಟಿ ಕನ್ಸರ್ನ್ ಕೂಡ ಆಗತ್ತೆ. ಅದಷ್ಟೇ ಅಲ್ಲ, ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಮ್ಗೆ ನಾನು ಫಸ್ಟ್ ಗೆ ಹೇಳಿದೆ 1952 ಅಲ್ಲಿ ಫಸ್ಟ್ ಜನರಲ್ ಎಲೆಕ್ಷನ್ ಆದಾಗ ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಮಾಡ್ತಾ ಇದ್ವಿ ಅಂತ. ಅವಾಗ ಅರೌಂಡ್ 10 crore ಎಲೆಕ್ಷನ್ ಗೆ ಖರ್ಚಾಗಿತ್ತು. ಇವೆಂದು ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಸೊ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗಿದೆ, ಇದನ್ನೆಲ್ಲ ಹೇಳ್ತೀವಿ. ಬಟ್ ಲಾಸ್ಟ್ ಇಯರ್ 2019 ಅಲ್ಲಿ ಆಲ್ಮೋಸ್ಟ್ 50,000 crore ನಾವು ಎಲೆಕ್ಷನ್ ಗೆ ಖರ್ಚು ಮಾಡಿದೀವಿ. ಯಾವ ಬೇರೆ ದೇಶಗಳು ಕೂಡ ಇಷ್ಟು ವೆಚ್ಚನ ಮಾಡಿಲ್ಲ
ಚುನಾವಣೆಗೋಸ್ಕರ. ಸೊ ಹಾಗಾಗಿ ಈ ಒಂದು ಕಾಸ್ಟ್ ಏನಿದೆ ಇದನ್ನು ಕೂಡ ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ ನ ಜಾರಿಗೆ ತರೋದ್ರಿಂದ ರಿಡಕ್ಷನ್ ಮಾಡಬಹುದಾಗತ್ತೆ. ಅಂಡ್ ಇದು ನಮ್ಗೆ ಹೊಸ ಸಿಸ್ಟಮ್ ಏನಲ್ಲ, ಹಳೆ ಸಿಸ್ಟಮ್ನೇ ಹೊಸದಾಗಿ ರೀಇಂಟ್ರೊಡ್ಯೂಸ್ ಮಾಡ್ಕೋತಾ ಇದೀವಿ ಅಷ್ಟೇನೆ. ಸೊ ಇದೆಲ್ಲ ಬೆನಿಫಿಟ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರಲೇಬೇಕು. ಸೊ ಇದಿಷ್ಟು ನಮ್ಗೆ ಒನ್ ನೇಷನ್ ಮತ್ತೆ ಒನ್ ಎಲೆಕ್ಷನ್ ಬಗ್ಗೆ ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಇತ್ತೀಚೆಗೆ ಲ್ಯಾನ್ಸೆಂಟ್ ಪ್ಲಾನೆಟ್ ರಿಪೋರ್ಟ್ ರಿಲೀಸ್ ಆಗಿದೆ. ಸೊ ಈ ರಿಪೋರ್ಟ್ ನ ಪ್ರಕಾರ ಭಾರತದಲ್ಲಿ ಯಾರ ಒಬ್ಬ ವ್ಯಕ್ತಿ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂತಹ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬ್ರೀತ್ ಮಾಡ್ತಾ ಇಲ್ಲ, ಉಸಿರಾಡ್ತಿಲ್ಲ. ಅಂದ್ರೆ ಅಷ್ಟು ಪ್ಯೂರಿಟಿ ಆಗಿರುವಂತಹ ಗಾಳಿ ನಮಗೆ ಸಿಗ್ತಾ ಇಲ್ಲ. ಕಂಟ್ಯಾಮಿನೇಟೆಡ್ ಏರೇ ಇನ್ನೂ ಪ್ರೆಸೆಂಟ್ ಇದೆ, ಕಂಟ್ಯಾಮಿನೇಟೆಡ್ ಅಲ್ಲದೆ ಇರೋದು ನಮಗ್ ಸಿಗ್ತಾ ಇಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂತಹ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಯಾರು ಕೂಡ ಬದುಕ್ತಾ ಇಲ್ಲ ಅನ್ನುವಂತಹ ರಿಪೋರ್ಟ್ ಅನ್ನ ಕೊಟ್ಟಿದೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರುವಂತಹ ಪಾಯಿಂಟ್ಸ್ ಗಳನ್ನ ಪ್ರತಿಯೊಂದು ಸ್ಟೇಟ್ಸ್ ಗಳು ಫಾಲೋ ಮಾಡ್ಬೇಕಾ ಅಥವಾ ಪ್ರತಿಯೊಂದು ಕಂಟ್ರಿಗಳು ಫಾಲೋ ಮಾಡ್ಬೇಕಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಮ್ಯಾಂಡೇಟರಿ ಇಲ್ಲ, ನೀವು ಈ ಒಂದು ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಏನೇನ್ ಗೈಡ್ ಲೈನ್ಸ್ ಗಳನ್ನ ಕೊಟ್ಟಿದೆ, ನಮ್ಮ ಇಂಡಿಯಾ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ PM 2.5 ಪರ್ಟಿಕ್ಯುಲೇಟ್ ಮ್ಯಾಟರ್ 2.5. ಸೊ ಇದರಲ್ಲಿ 5 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಗಿಂತ ಎಕ್ಸೀಡ್ ಆಗಬಾರದು ಅಂತ ಹೇಳಿದೆ. 2005 ಗೈಡ್ ಲೈನ್ಸ್ ಅಲ್ಲಿ 10 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇತ್ತು. ಇವಾಗ ಅದನ್ನ 5 ಗೆ ರೆಡ್ಯೂಸ್ ಮಾಡಿದ್ದಾರೆ, ಬಿಕಾಸ್ ಏರ್ ಕ್ವಾಲಿಟಿಯನ್ನೇ ಇನ್ನ ಬೆಟರ್ಮೆಂಟ್ ಮಾಡ್ಲಿಕ್ಕೋಸ್ಕರ. ನೆಕ್ಸ್ಟ್ PM 10 ನಲ್ಲಿ 15 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್, ಮತ್ತೆ 24 ಅವರ್ ಮೀನ್ ನ ತಗೊಂಡ್ರೆ ಅದರಲ್ಲಿ 45 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಗಿಂತ ಜಾಸ್ತಿ ಆಗಬಾರದು ಅಂತ ಹೇಳ್ತಿದ್ದಾರೆ. ಇದು ಆನ್ಯಲ್. 15 ಇದೆಯಲ್ಲ ಅದು ವರ್ಷದ್ದು, ಇದು ಅಂದ್ರೆ ಒಂದು ದಿನದ್ದು 24 ಗಂಟೆಯದ್ದು 45, ಒಂದು ವರ್ಷದ್ದು 15 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೈಟ್ರಸ್ ಆಕ್ಸೈಡ್ ಆನ್ಯಲ್ ಮೀನ್ ಕಾನ್ಸಂಟ್ರೇಷನ್ 10 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ನೆಕ್ಸ್ಟ್ ಕಾರ್ಬನ್ ಮೊನಾಕ್ಸೈಡ್ 7 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ನೆಕ್ಸ್ಟ್ ಸಲ್ಫರ್ ಆಕ್ಸೈಡ್ 40, ಅದೇ ರೀತಿ ಓಝೋನ್ 60. ಇಲ್ಲಿ ನಾವು ನೋಡ್ಕೊಂಡ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಟೋಟಲ್ 6 ಪೊಲ್ಯೂಟೆಂಟ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಿದೆ. ಸೊ ಈ 6 ಪೊಲ್ಯೂಟೆಂಟ್ಸ್ ಗಳು ಕೂಡ ನೆನಪಿರ್ಬೇಕು. ಅಂಡ್ ಯಾವುದೇ ಕಂಟ್ರೀಸ್ ಗಳು ಕೂಡ ಮ್ಯಾಂಡೇಟರಿ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ರೂಲ್ಸ್ ಗಳಿಲ್ಲ, ಅದು ಕೂಡ ನೆನಪಲ್ಲಿರ್ಬೇಕಾಗತ್ತೆ. ಮತ್ತೆ ಯಾರು ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ರು, ಲ್ಯಾನ್ಸೆಂಟ್ ಪ್ಲಾನೆಟ್ ರಿಪೋರ್ಟ್. ಓಕೆನಾ? ಸೊ ಅದು ಹೇಳಿರೋ ಪ್ರಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರೋ ಗೈಡ್ಲೈನ್ಸ್ ಅಲ್ಲಿ ಯಾರು ಕೂಡ ಬದುಕ್ತಾ ಇಲ್ಲ. ಅದೇ ರೀತಿ 2022ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ, ಇಡೀ ಪ್ರಪಂಚದಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂತಹ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬದುಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಟ್ ಸೆಲ್ಫ್ ಸೆಡ್ ದಟ್. ಸೊ ಇಂಡಿಯಾದಲ್ಲಿ ನಾವು ಇನ್ನು ಕೂಡ 10 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ನ PM 2.5 ನ ರೀಚ್ ಆಗಿಲ್ಲ. ಸೊ ಆಲ್ರೆಡಿ ಅಲ್ಲಿ 5 ಸ್ಟ್ಯಾಂಡರ್ಡ್ಸ್ ಇದೆ, ಬಟ್ ನಮ್ಮಲ್ಲಿ ಇನ್ನು ಕೂಡ 10 ಗಿಂತ ಕಡಿಮೆ ಕೂಡ ಹೋಗಿಲ್ಲ. ಸೊ ಇತ್ತೀಚೆಗೆ ಡೆಲ್ಲಿ ಏರ್ ಪೊಲ್ಯೂಷನ್ ನ್ಯೂಸ್ ಅಲ್ಲಿದೆ, ಹಾಗಾಗಿ ಗ್ರಾಪ್ 4th ಸ್ಟೇಜ್ ಅನ್ನು ಕೂಡ ತಗೊಂಡ್ಬಂದಿದೀವಿ. ಹಾಗಾಗಿ ನಮ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂತಹ ಲ್ಯಾನ್ಸೆಂಟ್ ಪ್ಲಾನೆಟ್ ರಿಪೋರ್ಟ್ ಕೊಟ್ಟಿರುವಂತಹ ಈ ಒಂದು ರಿಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಎಕ್ಸಾಂಪಲ್ಸ್ ಗಳನ್ನ ಅಥವಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಗಿ, ಸಪೋರ್ಟಿಂಗ್ ರಿಪೋರ್ಟ್ಸ್ ಆಗಿ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್. ಯಾಕೆ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ನ್ಯೂಸ್ ಅಲ್ಲಿದೆ? ಇತ್ತೀಚೆಗೆ ಭಾರತ ರಷ್ಯಾದ ಲಾರ್ಜೆಸ್ಟ್ ಆಯಿಲ್ ಬಯರ್ಸ್ ಆಗಿ ಹೊರಹೊಮ್ಮಿದೆ. ಮುಂಚೆ ಈ ಸ್ಥಾನ ಚೀನಾದವರಿಗೆ ಇತ್ತು, ಬಟ್ ಇವಾಗ ಭಾರತ ಲಾರ್ಜೆಸ್ಟ್ ಆಯಿಲ್ ಬಯರ್ಸ್ ಆಫ್ ರಷ್ಯಾ ಅಂತ ಹೇಳ್ಬಿಟ್ಟು ಹೊರಹೊಮ್ಮಿದೆ. ಸೊ ಹೇಗೆ ಭಾರತ ಇದನ್ನ ಅಚೀವ್ ಮಾಡ್ತು ಅಂತ ಹೇಳಿದ್ರೆ ಯೂಸಿಂಗ್ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ರೂಟ್.
ಏನಿದು ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ರೂಟ್? ಸೊ ಏನು ಅಂತ ಹೇಳಿದ್ರೆ, ನಮ್ಗೆ ಮುಂಚೆ ರಷ್ಯಾ ಇಂದ ಏನಾದ್ರೂ ಇಂಪೋರ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಸೊ ಹೇಗೆ ಬರ್ತಾ ಇದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ವೆಸ್ಟರ್ನ್ ಕೋಸ್ಟ್ ಏರಿಯಾ ಏನಿದೆ, ಈ ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಬಾಂಬೆ ರೀಜನ್, ಸೊ ಈ ಬಾಂಬೆ ರೀಜನ್ ಇಂದ ರಷ್ಯಾದ ಸುಯೆಸ್ ಕೆನಾಲ್ ಅನ್ನ ಯೂಸ್ ಮಾಡ್ಬಿಟ್ಟು ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ಇಂದ ನಾವು ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಕ್ಟಿವಿಟೀಸ್ ಗಳನ್ನ ನಡೆಸ್ತಾ ಇದ್ವಿ. ಬಟ್ ಈಗ ಆಪರೇಷನ್ ಅಲ್ಲಿ ಇರುವಂತಹ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಇಂದ, ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್, ಈಸ್ಟರ್ನ್ ಸೈಡ್ ಅಲ್ಲಿ ನಾವು ತಗೊಬಂದಿರುವಂತಹ ಒಂದು ಮ್ಯಾರಿಟೈಮ್ ಕಾರಿಡಾರ್ ಇಂದ ಏನಾಗ್ತಾ ಇದೆ, ಈ ಟೈಮ್ ರೆಡ್ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಚೆನ್ನೈಯಿಂದ, ಚೆನ್ನೈ ಕೋಸ್ಟಲ್ ರೀಜನ್ ಇಂದ ನಾವೇನ್ ಮಾಡ್ತಾ ಇದೀವಿ, ರಷ್ಯಾದಲ್ಲಿರುವಂತಹ ವ್ಲಾಡಿವಾಸ್ಟಾಕ್ ಇಂದ ಸೆಲ್ಲಿಂಗ್ ಮತ್ತೆ ಬೈಯಿಂಗ್ ನ ಮಾಡ್ತಾ ಇದೀವಿ. ಸೊ ಯಾವ್ಯಾವ್ದು ಸೆಲ್ಲಿಂಗ್ ಮತ್ತೆ ಬೈಯಿಂಗ್ ಈಸಿ ಆಗ್ತಿದೆ ಅಂದ್ರೆ, ಆಯಿಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಾಮೋಡಿಟೀಸ್ ಆಗಿರ್ಬೋದು, ಮಿಷನ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಬೇಗ ಬೈ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ ಈಸಿ ಆಗ್ತಾ ಇದೆ. ಸೊ ಅದರಿಂದ ಏನಾಗ್ತಿದೆ, ಭಾರತ ರಷ್ಯಾ ಜೊತೆಗೆ ಟ್ರೇಡಿಂಗ್ ಆಕ್ಟಿವಿಟೀಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ, ಸೊ ನಮಗ್ ಗೊತ್ತಾಯ್ತು ಇತ್ತೀಚೆಗೆ ನಾವು ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ನ ತಗೊಂಡ್ಬಂದಿದ್ದು, ದಟ್ ಇಸ್ ಬಿಟ್ವೀನ್ ರಷ್ಯಾ ಅಂಡ್ ಇಂಡಿಯಾ. ರಷ್ಯಾದ ಈಸ್ಟರ್ನ್ ಸೈಡ್ ಅಲ್ಲಿ ಇರುವಂತಹ ಚೆನ್ನೈ ಇಂದ, ಭಾರತದ ಈಸ್ಟರ್ನ್ ಸೈಡ್ ಅಲ್ಲಿ ಇರುವಂತಹ ಚೆನ್ನೈಯಿಂದ ರಷ್ಯಾದ ವ್ಲಾಡಿವಾಸ್ಟಾಕ್ ತನಕ ಏನ್ ಮಾಡ್ತಾ ಇದೀವಿ, ಟ್ರೇಡಿಂಗ್ ರೂಟ್ ನ ಫಾರ್ಮ್ ಮಾಡಿದೀವಿ. ಅದರಿಂದ ನಮ್ಮಲ್ಲಿ ಟ್ರೇಡಿಂಗ್ ಆಕ್ಟಿವಿಟೀಸ್ ಈಸಿ ಆಗ್ತಾ ಇದೆ. ಸೊ ಹೇಗೆ ಇದು ಈಸಿ ಆಯ್ತು, ಹೇಗಿದು ಈಸಿ ಆಯ್ತು ಅಂತ ಹೇಳಿದ್ರೆ, ಇಟ್ ರೆಡ್ಯೂಸಸ್ ಟ್ರಾನ್ಸಿಟ್ ಟೈಮ್. ಸೊ ಹೇಗೆ ರೆಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಮುಂಚೆ ನಾವ್ ಯೂಸ್ ಮಾಡ್ತಾ ಇದ್ವಲ್ಲ ಹಿಸ್ಟಾರಿಕಲ್ ರೂಟ್, ದಟ್ ಇಸ್ ಫ್ರಮ್ ಸೆಂಟ್ ಪೀಟರ್ಸ್ಬರ್ಗ್ ಟು ಬಾಂಬೆ. ಈ ರೂಟಿನ ಟೈಮ್ ಎಷ್ಟಿತ್ತು ಅಂತ ಹೇಳಿದ್ರೆ, ಕಿಲೋಮೀಟರ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 16,066 ಕಿಲೋಮೀಟರ್ ಇತ್ತು. ಬಟ್ ಇವಾಗ ನಾವು ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ನ ಯೂಸ್ ಮಾಡ್ತಿರೋದ್ರಿಂದ ಚೆನ್ನೈ ಮತ್ತೆ ವ್ಲಾಡಿವಾಸ್ಟಾಕ್ ನ ನಡುವೆ 10,458 ಕಿಲೋಮೀಟರ್ ಆಗಿದೆ. ಮುಂಚೆ ಆಲ್ಮೋಸ್ಟ್ 40 ದಿನಗಳ ಕಾಲ ಈ ಟ್ರಾವೆಲಿಂಗ್ ಟೈಮ್ ನ ತಗೊಳ್ತಾ ಇತ್ತು. ಬಟ್ ಈಗ ಟ್ರಾವೆಲಿಂಗ್ ಟೈಮ್ 16 ಡೇಸ್ಗೆ ರೆಡ್ಯೂಸ್ ಆಗಿದೆ, ಅಂದ್ರೆ 16 ದಿನ ರೆಡ್ಯೂಸ್ ಆಗಿದೆ. ಟೋಟಲ್ ಟ್ರಾವೆಲಿಂಗ್ ಟೈಮ್ ಬಂದ್ಬಿಟ್ಟು ಇವಾಗ ಬರೀ 24 ಗಂಟೆಗಳ ಕಾಲ ನಡೀತಾ ಇದೆ. ಸೊ ಟೈಮ್ ರಿಡಕ್ಷನ್ ಆಗ್ತಾ ಇದೆ. ಟೈಮ್ ರಿಡಕ್ಷನ್ ಆಗೋದ್ರಿಂದ ಏನಾಗ್ತಾ ಇದೆ, ಈಸಿಯಾಗಿ ಕಾಮೋಡಿಟೀಸ್ ಗಳು ಎಕ್ಸ್ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡ್ಬೋದು. ಆಕ್ಚುಲಿ ಇದು ಪ್ರಪೋಸ್ಡ್ ಅಲ್ಲ, ಆಲ್ರೆಡಿ ವರ್ಕಿಂಗ್ ಅಂದ್ರೆ ಆಪರೇಷನ್ ಅಲ್ಲಿ ಇರೋದು. ನಾವು ಅಲ್ಲಿ ಕಿಲೋಮೀಟರ್ ಅಲ್ಲಿ ನೋಡಿದ್ವಿ, ಅದನ್ನೇ ನಾವು ನಾಕ್ಟಿಕಲ್ ಮೈಲ್ಸ್ ಅಲ್ಲಿ ನೋಡ್ಕೊಂಡ್ರೆ 8,657 ನಾಕ್ಟಿಕಲ್ ಮೈಲ್ ಹಳೆಯ ರೂಟ್ ಇತ್ತಲ್ಲ, ಸುಯೆಸ್ ಕೆನಲ್ ಇಂದ ಹೋಗ್ತಿತ್ತಲ್ಲ ಅದು. ನೆಕ್ಸ್ಟ್ ಅಂದ್ರೆ ಸೆಂಟ್ ಪೀಟರ್ಸ್ಬರ್ಗ್ ನ ರೀಚ್ ಆಗ್ಲಿಕ್ಕೆ ಈಗ ತಗೊಬಂದಿರುವಂತಹ ಕಾರಿಡಾರ್ 5,647 ನಾಕ್ಟಿಕಲ್ ಮೈಲ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಇಷ್ಟು ನಿಯರ್ ಆಗಿರೋದ್ರಿಂದ 16 ಡೇಸ್ ರೆಡ್ಯೂಸ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ನಮ್ಗೆ ಈಸಿ ಆಗ್ತಾ ಇದೆ ರಷ್ಯಾ ಜೊತೆ ರಿಲೇಶನ್ಶಿಪ್ ನ, ಟ್ರೇಡಿಂಗ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋದು. ನೆಕ್ಸ್ಟ್ ರೆಡ್ಯೂಸ್ ಶಿಪ್ಮೆಂಟ್ ಕಾಸ್ಟ್. ಆಬ್ವಿಯಸ್ಲಿ ಟ್ರೇಡಿಂಗ್ ರೂಟ್ ಈಸಿ ಆಗ್ತಿದೆ, ಆಕ್ಸೆಸ್ ಈಸಿ ಆಗ್ತಿದೆ ಅಂತ ಹೇಳಿದ್ರೆ ಶಿಪ್ಮೆಂಟ್ ಕಾಸ್ಟ್ ಕೂಡ ರೆಡ್ಯೂಸ್ ಆಗತ್ತೆ. ಸೊ ಈ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಯಾವ್ಯಾವ ಕಂಟ್ರೀಸ್ ಅಥವಾ ಯಾವ್ಯಾವ ಸಿ ರೂಟ್ ಇಂದ ಪಾಸ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸಿ ಆಫ್ ಜಪಾನ್, ಈಸ್ಟ್ ಚೀನಾ ಸಿ, ಸೌತ್ ಚೀನಾ ಸಿ, ಮಲಕ್ಕಾ ಸ್ಟ್ರೇಟ್, ಅಂಡಮಾನ್ ಸಿ, ಬೇ ಆಫ್ ಬೆಂಗಾಲ್. ಇದಿಷ್ಟು ಕೂಡ ನೆನಪಿರ್ಬೇಕು. ಬಿಕಾಸ್ ಎಕ್ಸಾಮ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಸಿ ವಿಚ್ ಇಸ್ ಪ್ರೆಸೆಂಟ್ ಅಕ್ರಾಸ್ ದ ಮ್ಯಾರಿಟೈಮ್ ಕಾರಿಡಾರ್ ಅಂತ ಕೇಳ್ತಾರೆ. ಯಾವ ಒಂದು ಸಿ ನಿಮ್ಗೆ ಮ್ಯಾರಿಟೈಮ್ ಕಾರಿಡಾರ್ ಹತ್ರ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು, ಅಥವಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ನೆನಪಿರ್ಬೇಕು. ಸಿ ಆಫ್ ಜಪಾನ್, ಈಸ್ಟ್ ಚೀನಾ ಸಿ, ಸೌತ್ ಚೀನಾ ಸಿ, ಬೇ ಆಫ್ ಬೆಂಗಾಲ್, ಅಂಡಮಾನ್ ನಿಕೋಬಾರ್ ಮತ್ತೆ
ಮಲಾಕಾ ಸ್ಟ್ರೈಟ್ಸ್ ಇದಿಷ್ಟು ನೆನ್ಪಿರ್ಬೇಕು. ಮತ್ತೆ ಅಲ್ಲಿ ಸಿಗುವಂತಹ ಮೇಜರ್ ಪೋರ್ಟ್ಸ್ ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದು ಡ್ಯಾಲಿಯಾನ್, ಶಾಂಘೈ, ಹಾಂಗ್ಕಾಂಗ್, ಹೋಚಿಮಿನ್ ಸಿಟಿ, ಸಿಂಗಾಪುರ್, ಕುಲಾಲಂಪುರ್, ನೆಕ್ಸ್ಟ್ ಬ್ಯಾಂಕಾಕ್, ಢಾಕಾ, ಕೊಲಂಬೋ ಮತ್ತೆ ಚೆನ್ನೈ. ಇದಿಷ್ಟು ಮೇಜರ್ ಪೋರ್ಟ್ಸ್ ಗಳನ್ನ ನಾವು ಈ ಒಂದು ಈಸ್ಟರ್ನ್ ಕಾರಿಡಾರ್ ರೀಜನ್ ಏನಿದೆ ಅಲ್ಲಿ ನೋಡ್ಬೋದಾಗತ್ತೆ. ಸೊ ಅಡ್ವಾಂಟೇಜ್ ಏನು? ರಷ್ಯಾ ಮತ್ತೆ ಭಾರತದ ನಡುವೆ ಎಕನಾಮಿಕ್ ಆಕ್ಟಿವಿಟಿಯನ್ನ ಈಸಿ ಮಾಡ್ಕೊಬಹುದು. ಅದೇ ರೀತಿ ನಮ್ಮ ಭಾರತದ ಟ್ರೇಡಿಂಗ್ ರೂಟ್ ಇಂದ ನಮ್ಗೆ ಏನಾಗ್ತಿದೆ, ಟೈಮ್ ರಿಡಕ್ಷನ್ ಆಗ್ತಿದೆ. ಸೊ ಹಾಗಾಗಿ ಬೇಗನೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಮಾಡ್ಬೋದು. ನಮ್ಮ ಭಾರತದ GDP ಕೂಡ ಇನ್ಕ್ರೀಸ್ ಆಗುತ್ತೆ. ಎಕನಾಮಿಕ್ ಟ್ರೇಡಿಂಗ್ ಮೂವಿಂಗ್ ಕಾಸ್ಟ್ ಗಳಿಗೆ ಏನ್ ಸ್ಪೆಂಡ್ ಮಾಡ್ತಾ ಇದೀವಿ ಅದು ಕೂಡ ರಿಡ್ಯೂಸ್ ಆಗುತ್ತೆ. ಸೊ ರಷ್ಯಾ ಮತ್ತೆ ಭಾರತದ ರಿಲೇಶನ್ಶಿಪ್ ಇನ್ನು ಕೂಡ ಬೆಟರ್ ಆಗಿ ಇಂಪ್ರೂವ್ ಆಗತ್ತೆ. ನೆಕ್ಸ್ಟ್ PME ಡ್ರೈವ್ ಸ್ಕೀಮ್. ಇತ್ತೀಚೆಗೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಪಾಸ್ ಮಾಡಿರುವಂತಹ PME ಡ್ರೈವ್ ಸ್ಕೀಮ್ ಪ್ರಪೋಸಲ್ ನ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಸೊ ಏನು PME ಡ್ರೈವ್ ಸ್ಕೀಮ್? ಫುಲ್ ಫಾರ್ಮ್ ನ ನಾವು ನೋಡ್ಕೊಂಡ್ರೆ, ಪ್ರಧಾನ ಮಂತ್ರಿ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಂತ ಹೇಳಿ ಅರ್ಥ. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಏನ್ ಹೇಳ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ನಾವು, PME ಡ್ರೈವ್ ಸ್ಕೀಮ್ ನ ತಗೊಂಡ್ ಬರ್ತಿದೀವಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಈ PME ಡ್ರೈವ್ ಸ್ಕೀಮ್ ನ ನಾವು ಫೇಮ್ ಇಂಡಿಯಾ ಸ್ಕೀಮ್ ಏನಿತ್ತು ಅದನ್ನ ರಿಮೂವ್ ಮಾಡೋದಕ್ಕೂ ಕೂಡ ತಗೊಂಡ್ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. PME ಡ್ರೈವ್ ಸ್ಕೀಮಿನ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ 2 ವರ್ಷದಲ್ಲಿ 10,900 ಕೋಟಿ ನಾವು ಇನ್ವೆಸ್ಟ್ ಅನ್ನ ಮಾಡಬೇಕು 2 ವರ್ಷದಲ್ಲಿ ಅನ್ನೋದು PME ಡ್ರೈವ್ ಸ್ಕೀಮಿನ ಒಂದು ಇನಿಷಿಯೇಟಿವ್ ಆಗಿದೆ ಅಥವಾ ಆಬ್ಜೆಕ್ಟಿವ್ ಆಗಿದೆ. ಸೊ ನಾನು ಹೇಳಿದೆ, ಫೇಮ್ ಇಂಡಿಯಾ ಸ್ಕೀಮ್ ನ ರಿಪ್ಲೇಸ್ ಮಾಡ್ತಾ ಇದೆ PME ಡ್ರೈವ್ ಸ್ಕೀಮ್ ಅಂತ. ಸೊ ಫೇಮ್ ಇಂಡಿಯಾ ಅಂತ ಹೇಳಿದ್ರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು. ಸೊ PME ಡ್ರೈವ್ ಸ್ಕೀಮ್ ಬಗ್ಗೆ ನಾವು ನೋಡ್ಕೊಂಡ್ರೆ, ಫೇಮ್ ಸ್ಕೀಮ್ ಬಗ್ಗೆ ನೋಡ್ಕೊಂಡ್ರೆ, ಫೇಮ್ ಅನ್ನುವಂತಹ ಸ್ಕೀಮ್ ನ 2015ರಲ್ಲಿ ನಾವು ತಗೊಂಡ್ಬರ್ತೀವಿ. 2015ರಲ್ಲಿ ನ್ಯಾಷನಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಅನ್ನುವಂತಹ ಒಂದು ಮಿಷನ್ ಅಂಡರ್ ಅಲ್ಲಿ ಫೇಮ್ ಸ್ಕೀಮ್ ನ ಅಥವಾ ಫೇಮ್ ಅನ್ನುವಂತಹ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡುತ್ತೀವಿ. ಸೊ ಈಗ ಇದು 2 ಫೇಸ್ ಅಲ್ಲಿ ನಡೆದಿದೆ. ಸೊ ಫೇಮ್ ಫೇಸ್ 1 ಅಂಡ್ ಫೇಮ್ ಫೇಸ್ 2. ಫೇಮ್ ಫೇಸ್ 1 ಬಂದ್ಬಿಟ್ಟು 2015ರಿಂದ 2019 ತನಕ ನಡೆದಿದೆ. ಫೇಮ್ ಫೇಸ್ 2 ಬಂದ್ಬಿಟ್ಟು 2019ರಿಂದ 2024 ತನಕ ನಡೆದಿದೆ. ಈಗ ನಾವು PME ಡ್ರೈವ್ ಸ್ಕೀಮ್ ನ ತಗೊಂಡ್ಬರ್ತಾ ಇದ್ದೀವಿ. ಸೊ ಫೇಮ್ 1 ನಲ್ಲಿ ಏನ್ನ ತಗೊಂಡ್ಬಂದ್ರು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಸಬ್ಸಿಡೀಸ್ ನ ತಗೊಂಡ್ಬಂದ್ರು. ಫೇಮ್ 2 ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಯೂಸ್ ಮಾಡೋದಕ್ಕೋಸ್ಕರ ನಮ್ಗೆ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಬೇಕಲ್ಲ, ಅದಕ್ಕೋಸ್ಕರ ಹೊಸ 1.1 crore 1.1 ಅಮೌಂಟ್ ನ ಇಟ್ಬಿಟ್ಟು ಏನ್ ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಫೇಮ್ ಫೇಸ್ 2 ಅಂಡರ್ ಅಲ್ಲಿ ತಗೊಂಡ್ಬರ್ತಾರೆ. ಸೊ PME ಡ್ರೈವ್ ಯಾಕೆ, ಅದ್ರದ್ದು ಕಾಂಪೋನೆಂಟ್ಸ್ ಏನೇನು, ಇಲ್ಲಿ ಹೇಳಿರುವಂತಹ 10,900 ಕೋಟಿಯನ್ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಯಾವ್ಯಾವ ರೀತಿಯ ಪ್ರಮೋಷನ್ಸ್ ನ ಮಾಡ್ತಾ ಇದೀವಿ ಅನ್ನೋದಕ್ಕೆ ಕೆಲವೊಂದು ಕಾಂಪೋನೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಆ ಕಾಂಪೋನೆಂಟ್ಸ್ ಗಳನ್ನ ನೋಡ್ಕೊಂಡ್ರೆ, ಮೊದಲನೇದು ಸಬ್ಸಿಡೀಸ್.
ಯಾವುದಕ್ಕೆ ಸಬ್ಸಿಡೀಸ್ ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಸಬ್ಸಿಡೀಸ್ ನ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಒಂದ್ ನೆನ್ಪಿರ್ಬೇಕು, 2 wheeler ವೆಹಿಕಲ್ಸ್, 3 wheeler ವೆಹಿಕಲ್ಸ್, ಆಂಬ್ಯುಲೆನ್ಸ್, ಟ್ರಕ್ಸ್ ಅಥವಾ ಬೇರೆ ಬೇರೆ ವೆಹಿಕಲ್ಸ್ ಗಳು ಯಾವ್ದು ಜಾಸ್ತಿ ಏರ್ ಪೊಲ್ಯೂಷನ್ ನ ಮಾಡ್ತಾ ಇದೆ, ಎಮಿಷನ್ಸ್ ನ ಮಾಡ್ತಿದೆ, ಅವುಗಳನ್ನ ರಿಪ್ಲೇಸ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು 3679 ಕೋಟಿಯ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದೆ, ತಗೊಂಬರ್ತಿದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಗಳಿಗೆ ಪ್ರಮೋಷನ್ ನ ಮಾಡ್ತಾ ಇಲ್ಲ ಅಥವಾ ಸಬ್ಸಿಡಿನ ಕೊಡ್ತಾ ಇಲ್ಲ, ಕಾರ್ಗಳನ್ನ ಇಲ್ಲಿ ಸ್ಕಿಪ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇ ವೋಚರ್ಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಬಯರ್ಸ್. ಹೇಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಯರ್ಸ್ಗೆ ಇ ವೋಚರ್ ನ ಯಾವ ತರ ಕೊಡ್ತಾರೆ ಅಂತ ಹೇಳಿದ್ರೆ, ಆಧಾರ್ ಅಥೆಂಟಿಕೇಶನ್ಸ್ ನ ಯೂಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಇ ವೋಚರ್ ಯಾರು ಈ ಇವಿ ವೆಹಿಕಲ್ಸ್ ನ ಪರ್ಚೇಸ್ ಮಾಡಿರ್ತಾರೆ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ನ ಪರ್ಚೇಸ್ ಮಾಡಿರ್ತಾರೆ, ಡೈರೆಕ್ಟ್ ಆಗಿ ಈ ಒಂದು ವೋಚರ್ ಅವ್ರ ಅಕೌಂಟಿಗೆ ಹೋಗೋ ತರ ಇದ್ರಲ್ಲಿ ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ತಗೊಬಂದಿದ್ದಾರೆ. ಸೊ ದಟ್ ಮಿಡಲ್ ಮನ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಈ ಆಂಬುಲೆನ್ಸ್. ಸೊ ಆಂಬುಲೆನ್ಸ್ ಗಳನ್ನ ಕೂಡ ಪ್ರಮೋಟ್ ಮಾಡಬೇಕು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಂಬುಲೆನ್ಸ್ ಗಳನ್ನ ಕೂಡ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು 500 ಕೋಟಿಯನ್ನ ಅಲೋಕೇಟ್ ಮಾಡಲಾಗಿದೆ ಈ ಆಂಬ್ಯುಲೆನ್ಸ್ಗೋಸ್ಕರ. ಸೊ ಈ ಆಂಬ್ಯುಲೆನ್ಸ್ ಏನಕ್ಕೆ ಅಂತ ಹೇಳಿದ್ರೆ ಪೇಷಂಟ್ಸ್ ಗಳಿಗೆ ಪ್ರಾಪರ್ ಆಗಿರುವಂತಹ ಅಂದ್ರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಜರ್ನಿಯನ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ಈ ಒಂದು ಆಂಬ್ಯುಲೆನ್ಸ್ ನ ಮೇನ್ ಇಂಟೆನ್ಷನ್ ಆಗಿದೆ. ಅಂಡ್ ಇದರಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಮೇಂಟೈನ್ ಮಾಡ್ಬೇಕಲ್ವಾ, ಆಂಬ್ಯುಲೆನ್ಸ್ ಅಂದ್ಮೇಲೆ ವಿ ಹ್ಯಾವ್ ಟು ಫಾಲೋ ಸೇಫ್ಟಿ ಸ್ಟ್ಯಾಂಡರ್ಡ್ಸ್. ಸೊ ಅದಕ್ಕೋಸ್ಕರ ಈ ಎರಡೂ ಮಿನಿಸ್ಟ್ರೀಸ್ ಗಳಿಂದ ಏನ್ ಮಾಡ್ತಾ ಇದ್ದಾರೆ, ಕನ್ಸಲ್ಟೇಷನ್ ನ ತಗೊಂಡ್ಬಿಟ್ಟು ಈ ಆಂಬ್ಯುಲೆನ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಟ್ರಕ್ ಇನ್ಸೆಂಟಿವ್ಸ್. ಸೊ ಟ್ರಕ್ ಅಂದಿದ್ ಕೂಡಲೇ ನಮ್ಗೆ ಡೆಲ್ಲಿ ಏರ್ ಪೊಲ್ಯೂಷನ್ ಆಯ್ತಲ್ವಾ, ಸೊ ಡೆಲ್ಲಿ ಗ್ರಾಪ್ 4 ಮಾಡುವಾಗ ಟ್ರಕ್ಸ್ ಗಳ ಎಂಟ್ರಿಯನ್ನ ಬ್ಯಾನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಟ್ರಕ್ಸ್ ಅಲ್ಲಿ ಮೋರ್ ಎಮಿಷನ್ಸ್ ಇರುತ್ತೆ. ಇದನ್ನ ರಿಡ್ಯೂಸ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಇವಿ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡ್ಬೇಕು ಇನ್ಸ್ಟೆಡ್ ಆಫ್ ಮೋರ್ ಎಮಿಟಿಂಗ್ ಟ್ರಕ್ಸ್ ಅಂತ ಹೇಳ್ಬಿಟ್ಟು ಈ ಟ್ರಕ್ ಇನ್ಸೆಂಟಿವ್ಸ್ ನ ತಗೊಂಡ್ಬರ್ತಾರೆ. ಅದಕ್ಕೆ ಅಲೋಕೇಟ್ ಮಾಡಿರೋ ಅಮೌಂಟ್ ಟೋಟಲ್ 500 crore ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸ್ಕ್ರಾಪಿಂಗ್ ವೆಹಿಕಲ್ಸ್ ಇರುತ್ತೆ ಅಲ್ವಾ, ಸ್ಕ್ರಾಪಿಂಗ್ ವೆಹಿಕಲ್ಸ್ ಗಳನ್ನ ಯಾರು ವೆಹಿಕಲ್ ನ ಸ್ಕ್ರಾಪ್ ಮಾಡ್ಬಿಟ್ಟು ಹೊಸ ವೆಹಿಕಲ್ಸ್ ನ ತಗೊಂತಾರೆ ಅವ್ರಿಗೆ ವೆಹಿಕಲ್ ಸ್ಕ್ರಾಪಿಂಗ್ ಸೆಂಟರ್ಸ್ ಎಲಿಜಿಬಲ್ ಫಾರ್ ಇನ್ಸೆಂಟಿವ್ಸ್. ಯಾರು ಸ್ಕ್ರಾಪಿಂಗ್ ನ ಮಾಡ್ತಾರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ನ ಕೊಡ್ಲಾಗತ್ತೆ, ವೆಹಿಕಲ್ ಸ್ಕ್ರಾಪಿಂಗ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು. ಆ ಸರ್ಟಿಫಿಕೇಟ್ ಯಾರ ಹತ್ರ ಇರುತ್ತೆ ಅವರಿಗೆ ಈ ಇನ್ಸೆಂಟಿವ್ ನ ಕೊಡ್ಲಾಗತ್ತೆ ಟ್ರಕ್ಸ್ ಯೂಸ್ ಮಾಡೋರ್ಗೆ. ಸೊ ಬೇರೆಯವರಿಗೆ ಕೊಡೋದಿಲ್ಲ, ಯಾರ ಹತ್ರ ಈ ಒಂದು ಸರ್ಟಿಫಿಕೇಟ್ ಇರುತ್ತೆ ಅವರಿಗೆ ಇನ್ಸೆಂಟಿವ್ ನ ಕೊಡ್ಲಾಗತ್ತೆ. ಸೊ ಇದೆಲ್ಲ ಯಾಕೆ ಮಾಡ್ತಾ ಇರೋದು, ಇನ್ಸೆಂಟಿವ್ಸ್ ಆಗಿರ್ಬೋದು, ಸಬ್ಸಿಡೀಸ್ ಆಗಿರ್ಬೋದು, ಅಥವಾ ಇವಿ ವೆಹಿಕಲ್ಸ್ ಗಳನ್ನ ತಗೊಂಡ್ಬರ್ತಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಜನಗಳಿಗೆ ನಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದಕ್ಕೆ. ಎಮಿಷನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಹೆಲ್ತ್ ಇಶ್ಯೂಸ್ ಬಹಳ ಆಗ್ತಿದೆ, ಅದನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ. ಅದೇ ರೀತಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 29 ನಡೆದಿದೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡ್, ಬಯೋಡೈವರ್ಸಿಟಿ ರಿಲೇಟೆಡ್. ಸೊ ಗೊತ್ತಾಗಿದೆ ನಮ್ಗೆ ಯಾವ್ಯಾವ ರೀತಿ ಆಗಿದೆ ಅಂತ. ಅಂಡ್ ಇತ್ತೀಚೆಗೆ ಅಸ್ಸಾಂ ಅಲ್ಲಿ ನೋಡ್ಕೊಂಡ್ರೆ ಬರ್ಡ್ ಪಾಪ್ಯುಲೇಷನ್ ತುಂಬಾನೇ ರಿಡ್ಯೂಸ್ ಆಗಿದೆ. ಇದಕ್ಕೆಲ್ಲದಕ್ಕೂ ರೀಸನ್ ಏನು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಇದನ್ನ ರಿಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವ್ ಈ ಸ್ಟೆಪ್ಸ್ ಗಳನ್ನ ಪ್ರಾಪರ್ ಆಗಿ ತಗೋಬಹುದಾಗುತ್ತೆ. ಅಂಡ್ ಅದನ್ನೆಲ್ಲ ರಿಡ್ಯೂಸ್ ಮಾಡೋದಕ್ಕೆ ಇದೊಂದು ಆಲ್ಟರ್ನೇಟಿವ್ ಮೆಷರ್ ಆಗಿ ನಾವು ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಅದೇ ರೀತಿ ಚಾರ್ಜಿಂಗ್ ಫೆಸಿಲಿಟೀಸ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ರೆ ಸಾಕಾಗೋದಿಲ್ಲ, ಚಾರ್ಜಿಂಗ್ ಫೆಸಿಲಿಟೀಸ್ ಬೇಕೇ ಬೇಕು, ಕರೆಕ್ಟ್ ಅಲ್ಲ? ಬಿಕಾಸ್ ಚಾರ್ಜ್ ಖಾಲಿ ಆಗ್ತಾ ಇರುತ್ತೆ. ಸೊ ಆ ಚಾರ್ಜಿಂಗ್ ಫೆಸಿಲಿಟಿಯನ್ನ ತಗೊಂಡ್ಬರೋದಕ್ಕೋಸ್ಕರ ಬಡ್ಜೆಟ್ ಅಲ್ಲಿ 2000 ಕೋಟಿಯನ್ನ ಕೊಡ್ಲಾಗಿದೆ ಅಥವಾ ಅಲೋಕೇಟ್ ಮಾಡಲಾಗಿದೆ ಟು ಇನ್ಸ್ಟಾಲ್ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್. ಪ್ರತಿಯೊಂದು ಸಿಟೀಸ್ ಅಲ್ಲೂ ಕೂಡ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಚಾರ್ಜಿಂಗ್ ಫೆಸಿಲಿಟೀಸ್ಗೋಸ್ಕರ 2000 ಕೋಟಿಯನ್ನ ಅಲೋಕೇಟ್ ಮಾಡಲಾಗಿದೆ.
ಸೊ ಇದನ್ನ ನಾವು ಎನ್ವಿರಾನ್ಮೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ಅಂದ್ರೆ GS3 ಅಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಪೊಲ್ಯೂಷನ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಬರ್ಕೊಬಹುದಾಗತ್ತೆ. ಸೊ ಇದಿಷ್ಟು ನಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಶಂಕರ್ IAS ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.